ಇನ್ನು ಆಳಂದದಲ್ಲಿ ಮತಗಳ್ಳತನ ಆಗಿದೆ ಅನ್ನುವಂತಹ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಮತಕ್ಷೇತ್ರದಲ್ಲಿ ವೋಟ್ ಕಳ್ಳತನ ಆಗಿದೆ ಅಂತ ಇದೀಗ ಇದಕ್ಕೆ ಸಂಬಂಧಪಟ್ಟಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿಕೆ ಕೊಟ್ಟಿದ್ದಾರೆ. ನನ್ನ ಮತಕ್ಷೇತ್ರದಲ್ಲೂ ಕೂಡ ಮತಗಳ್ಳತನ ಆಗಿದೆ, ವೋಟ್ ಕಳ್ಳತನ ಆಗಿರುವಂಥದ್ದು ಗೊತ್ತಾಗಿದೆ, ಆದರೆ ಕಳ್ಳ ಯಾರು ಅಂತ ಗೊತ್ತಾಗಬೇಕಲ್ವಾ? ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಪ್ರಶ್ನೆ ಮಾಡಿದ್ದಾರೆ. ಇದೇ ಕಾರಣಕ್ಕಾಗಿ ನಾವು ಹೋರಾಟ ಮಾಡ್ತಾ ಇರೋದು ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ಅವರು ನಿನ್ನೆ ಪ್ರೆಸ್ ಮೀಟ್ ಮಾಡಾದ ನಂತರ ನಮ್ಮ ಎಲೆಕ್ಷನ್ ಕಮಿಷನ್ದವರು ಹೇಗೆ ಬಿಂಬಿಸ್ತಾ ಇದ್ದಾರೆ ಅಂದರೆ, ಈ ಮತ ಕಳ್ತನ ಏನಾಗಿದೆ ಅಥವಾ ಆಗಬಹುದಾಗಿತ್ತು ಅದು ಅವರೇ ಕಂಡು ಹಿಡಿದ್ರು ಅಂತ. ಅವರ ಒಂದು ಆ್ಯಕ್ಷನ್ಸಿಂದ, ಅವರ ಒಂದು ವಿಜಿಲೆನ್ಸಿಂದ ಇದು ಮತದಾರರ ಪಟ್ಟಿಯಿಂದ ಈ ವೋಟರ್ಸ್ನ ಡಿಲೀಟ್ ಮಾಡೋ ಪ್ರಕ್ರಿಯೆ ಏನಿದೆ ಅದು ಅವ್ರು ನಿಲ್ಲಿಸಿದ್ದು ಅಂತ ಹೇಳ್ತಾರೆ. ಅದು ಫಸ್ಟ್ ಶುದ್ಧ ಸುಳ್ಳು. ಇದು ಫೆಬ್ರವರಿ 11ನೇ ತಾರೀಕು 2023 ಕಲಬುರಗಿನಲ್ಲಿ ಮಾನ್ಯ BR ಪಾಟೀಲ್ ಸಾಹೇಬರು, ನಾನು ಮತ್ತು ನಮ್ಮ ಮುಖಂಡರು ಮಾಡಿದಂಥ ಪ್ರೆಸ್ ಕಾನ್ಫರೆನ್ಸ್. ಭಾಳ ಸ್ಪಷ್ಟವಾಗಿ ಇಲ್ಲಿ BR ಪಾಟೀಲ್ ಸಾಹೇಬರು ಹೇಳ್ತಾ ಇದ್ದಾರೆ, 6670 ಫೇಕ್ ಅಪ್ಲಿಕೇಶನ್ಸು ಆನ್ಲೈನು ಡಿಲೀಷನಿಗೆ ರಿಕ್ವೆಸ್ಟ್ ಬಂದಿದೆ ಅಂದ್ಬಿಟ್ಟು. ದಿಸ್ ಈಸ್ ಇನ್ ಫೆಬ್ರವರಿ 11, 2023. ಅದಾದ ನಂತರ ಫೆಬ್ರವರಿ 20th ಇದು ನನ್ನ ಲೆಟರ್ ಹೆಡ್, ನಿಮಗೂ ಎಲ್ಲ ಕಳಿಸ್ಕೊಡ್ತೀವಿ. ಇನ್ ಮೈ ಕೆಪಾಸಿಟಿ ಆಸ್ ಚೇರ್ಮನ್ ಆಫ್ ಕಮ್ಯುನಿಕೇಷನ್ಸ್ ಆಫ್ ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಕಮಿಟಿ, ನಾವು ಚೀಫ್ ಎಲೆಕ್ಷನ್ ಕಮಿಷನ್ ನ್ಯೂ ಡೆಲ್ಲಿಗೆ ಬರೆದಿರುವಂಥ ಪತ್ರ, ಕಂಪ್ಲೇಂಟ್ ಕಾಪಿ, ಇದರಲ್ಲಿ ಸಿಗ್ನೇಟ್ರೀಸ್ ಇರೋದು ಮಾನ್ಯ BR ಪಾಟೀಲ್ ಸಾಹೇಬರು, ನಾನು ಮತ್ತು ರಮೇಶ್ ಬಾಬು ಅವರು. ಇಲ್ಲಿ ವಿ ಹ್ಯಾವ್ ಅಲೆಜ್ಡ್